ರಾಜ್ಯದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ನಡೆಸಿದೆ. ಉಪನ್ಯಾಸಕನೋರ್ವ ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿನಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿಯ ಖಾಸಗಿ ಕಾಲೇಜಿನ ಉಪನ್ಯಾಸಕ ನಾಗೇಶ್ವರ್ ವಿರುದ್ಧ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಕ್ಯಾಂಪ್ ಠಾಣೆ ಪೊಲೀಸರು ಪೋಕ್ಸೋ ಕಾಯ್ದೆ ಉಪನ್ಯಾಸಕ ನಾಗೇಶ್ವರನನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಕಾಲೇಜಿನ ಉಪನ್ಯಾಸಕ ನಾಗೇಶ್ವರ್ ವಿದ್ಯಾರ್ಥಿಯ ಮೇಲೆ 2 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾನೆ. ಅಲ್ಲದೆ ಲಿವ್ ಇನ್ ರಿಲೇಷನ್ ಅಲ್ಲಿ ಇಟ್ಟುಕೊಳ್ಬೇಕು, ಕರೆದ ಕಡೆ ಬರಬೇಕು, ಇಬ್ಬರ ಮಧ್ಯೆ ಇರುವ ಸಂಬಂಧ ಯಾರ ಬಳಿಯೂ ಹೇಳಬಾರದು, ವಿಷಯ ಬಹಿರಂಗ ಪಡಿಸಿದ್ರೆ ಕೊಲೆ ಮಾಡುವುದಾಗಿ ಉಪನ್ಯಾಸಕ ಬೆದರಿಕೆ ಹಾಕಿದ್ದಾನೆ. ಅರ್ಥಶಾಸ್ತ್ರ ಲೆಕ್ಕಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕನಾಗಿದ್ದ ನಾಗೇಶ್ ಯುವತಿಯ ಮೇಲೆ ಅತ್ಯಾಚಾರ ಎಸಗಲೆಂದೇ ಗಣೇಶಪುರದಲ್ಲಿ ಬಾಡಿಗೆ ಮನೆ ಮಾಡಿದ್ದಾನೆ. ಬಾಡಿಗೆ ಮನೆ ನಿರಂತರವಾಗಿ 2 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿಯೇ ನಿರಂತರವಾಗಿ 2 ವರ್ಷಗಳಿಂದ ಅತ್ಯಾಚಾರ ಎಸಗುತ್ತಿದ್ದಾನೆ. ಪೋಷಕರ ಬಳಿ ಅತ್ಯಾಚಾರ ಎಸಗುತ್ತಿರುವ ಸಂಗತಿಯನ್ನ ಸಂತ್ರಸ್ತ ಯುವತಿ ಹೇಳಿಕೊಂಡಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ಘಟನೆ ಆಯಿತು. ಒಂದು ದೊಡ್ಡ ಕಾಲೇಜ್ದ HOD ನಾಗೇಂದ್ರ ದಂಡಿನಕೊಪ್ಪ ಅವಿಂಥ ನೀಚ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಸ್ಟೂಡೆಂಟ್ಗೆ, ಲೇಡಿ ಸ್ಟೂಡೆಂಟ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಒಂದು ಸ್ಟೂಡೆಂಟ್ ನಮ್ಮ ಹತ್ರ ಬಂದ ಕೇಸ್ ನಮ್ಮ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದರು. ನೀವು ನಾಗೇಶ್ವರ ದಂಡಿನಕೊಪ್ಪ ಕೆಲವು 2 ವರ್ಷ ಮುಂಚೆ 2 ಬಾರಿ ನಮಗೆ ಯೂಸ್ ಮಾಡಿದ್ದಾರೆ, ಜಬರ್ದಸ್ತಿ ಮಾಡಿದ್ದಾರೆ. ಅವ್ರದ್ದು ಗಣೇಶ್ ಕೋಚಿಂಗ್ ಕ್ಲಾಸ್ ಅಂತ ಗಣೇಶ್ಪುರದಾಗಿದೆ. ಆ ಗಣೇಶ್ ಕೋಚಿಂಗ್ ಕ್ಲಾಸ್ ಒಳಗಡೆ ಕೆಲವು ಲೇಡೀಸ್ ಸ್ಟೂಡೆಂಟ್ಗೆ ಅವು ಜಬರ್ದಸ್ತಿ ಮಾಡಿ ವಾದವನ್ನು ಮಾಡಿದ್ದಾರೆ. ಹೆದರ್ ಕ್ಯಾಸ್ ಯಾರು ಸ್ಟೂಡೆಂಟ್ರು ಮನೆಯವ್ರಿಗೆ ಯಾರಿಗೆ ಹೇಳಿಲ್ಲ, ಆದರೂ ಸಹಿತ ಕುತ್ತಿಗೆ ಮೇಲೆ ಬಂದ ನಂತರ ಅವರು ನಮ್ಮ ಸಂಘಟನೆ ಕಡೆ ಬಂದ ನಂತರ ನಮ್ಮ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದ ನಂತರ ನಾವೇ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡೀವಿ. ಆಮೇಲೆ ಅವ್ರಿಗೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಒಳಗಡೆ ಕೊಟ್ಟಿದ್ದೀವಿ. ಅವ್ರ ಮೇಲೆ ಪೋಸ್ಕೋ ರೇಪ್ ಕೇಸ್ ಗುನಾವನ್ನು ದಾಖಲಾಗಿದೆ. ನಾನೇ ಸರ್ಕಾರಕ್ಕೆ ಮತ್ತು ಪೊಲೀಸ್ ಪ್ರಶಾಸನಕ್ಕೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಸಾಕಷ್ಟು ಪ್ರಕರಣ ಹೊರಗೆ ಬರ್ತಾಯಿದ್ದಾರೆ. ಅದರ ಸಲುವಾಗಿ ಅವ್ರ ಮೇಲೆ ಕಾನೂನಿ ಕ್ರಮವನ್ನು ಆಗಬೇಕು, ಅವ್ರಿಗೆ ಶಿಕ್ಷೆಯನ್ನು ಆಗಬೇಕಂತ ವಿನಂತಿಯನ್ನು ನಾನೇ ಪೊಲೀಸ್ ಪ್ರಶಾಸನ ಕಡೆ ಮಾಡ್ತಾಯಿದ್ದೀನಿ. ಜೈ ಶಿವರಾಮ್.